ಕಲ್ಲು ಗಣಿಗಾರಿಕೆಯಲ್ಲಿ ಹಗಲು ರಾತ್ರಿ ಎನ್ನದೇ ಸಿಡಿಮದ್ದುಗಳ ಸ್ಫೋಟ, ಬಿರುಕುಬಿಟ್ಟ ಮನೆ, ದೇವಸ್ಥಾನದ ಗೋಡೆಗಳು, ಸಿಡಿದೆದ್ದ ಗ್ರಾಮಸ್ಥರಿಂದ ಗಣಿಗಾರಿಕೆಯ ಲಾರಿಗಳನ್ನು ತಡೆದು ಪ್ರತಿಭಟನೆ. ಹೌದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆಯ್ತನಹಳ್ಳಿ ಗ್ರಾಮದ ರಸ್ತೆ ಸಮೀಪ ನಡೆಸುತ್ತಿರುವ ಕಲ್ಲು ಗಣಿಗಾರಿಕೆಯಲ್ಲಿ ಹಗಲು ರಾತ್ರಿ ಹೆಚ್ಚು ಸಿಡಿಮದ್ದುಗಳನ್ನು ಸ್ಫೋಟಿಸಿ ಗಣಿಗಾರಿಕೆ ಮಾಡುತ್ತಿರುವುದರಿಂದ ಗ್ರಾಮದಲ್ಲಿರುವ ಮನೆಗಳ, ದೇವಾಲಯಗಳ ಗೋಡೆಗಳು ಬಿರುಕು ಬಿಡುತ್ತಿದೆ ಎಂದು ಆರೋಪಿಸಿ ಮಹಿಳೆಯರಾದಿಯಾಗಿ ಗ್ರಾಮಸ್ಥರು ರಸ್ತೆಯಲ್ಲಿ ಕ್ವಾರೆಯಿಂದ ಜಲ್ಲಿಕಲ್ಲು ತುಂಬಿಕೊಂಡು ಹೋಗುತ್ತಿದ್ದ ಟಿಪ್ಪರ್ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಇದರ ಮಧ್ಯೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗ್ರಾಮಸ್ಥರ ಮನವೊಲಿಸಿ ಲಾರಿಗಳನ್ನು ಬಿಡಿಸಿದ್ದಾರೆ. ಇನ್ನು ಈ ಸಂಬಂಧ ಗ್ರಾಮದ ಮುಖಂಡ ಶ್ರೀನಿವಾಸ್ ನಾಯ್ಕ ಹಾಗೂ ಗಣೇಶ್ ಅವರು ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು. ಇದು ಕ್ವಾರೆ ಇಲ್ಲಿ ಮಂಚನಹಳ್ಳಿ ಹತ್ರ ನಡೆಸವ್ರೆ. ಇಲ್ಲಿಂದ ಒಂದು 500 ಮೀಟರ್ ಅಷ್ಟು ದೂರದಲ್ಲಿ ಕ್ವಾರೆ ನಡೆಸವ್ರೆ ಸರ್. ನಡೆಸಿರುವಾಗ ಏನು ತೊಂದರೆ ಆಗೋದೆ ಅಂದರೆ ಇಲ್ಲಿ ನಮಗೆ ಸಿಡಿಮದ್ದು ಜಾಸ್ತಿ ಹಾಕಿ ಎಲ್ಲ ಮನೆಗಳು, ದೇವಸ್ಥಾನಗಳು, ಮನೆಗಳೆಲ್ಲ ಬಿರ್ಕೊಡ್ಬಿಟ್ಟವೆ ಸರ್. ಅವು ಹೊಡೆದಿರೋದ್ರಿಂದ ನಾವು ಅವ್ರನ್ನ ಕೇಳ್ದೋ ಈ ರೀತಿ ಆಗೈತಲ್ಲ ಅಂತ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಏನು ಮಾಡ್ತಾನೆ ಇಲ್ಲ, ಮನೆಗಳು ರೆಡಿ ಮಾಡಿಸಿಲ್ಲ, ದೇವಸ್ಥಾನ ರೆಡಿ ಮಾಡಿಸಿಲ್ಲ, ಏನೂ ಇಲ್ಲ ಸರ್. ಅವ್ರು ಬಂದಿದ್ದಾನೆ ನಮ್ಮೆಲ್ಲ ಜೌಜನ್ನ ಮಾಡಿ ಇಲ್ಲ ಪೊಲೀಸ್ ವ್ಯಾನ್ ನಿಲ್ಲಿಸ್ಕೊಂಡು ನಮ್ಮನ್ನು ಇಲ್ಲಿ 10 ಲಾರಿ, ನೈಟು 10 ಲಾರಿ, ಬೆಳಗ್ಗೆ 10 ಲಾರಿ ಡೈಲಿ ಹೊಡೆ ಬಿಟ್ಕೊಂಡವ್ರೆ. ನಮಗೆ ಪೂರ್ತಿಯ ಮನೆಗಳೆಲ್ಲ ಎಲ್ಲರಿಗೂ ಆರೋಗ್ಯ ಕೆಟ್ಟೋಗದೆ, ಉಸಿರಾಟ ತೊಂದರೆ ಆಗಿಬಿಟ್ಟದೆ. ಆ ರೀತಿ ಹಿಂಸೆಲಿದ್ದೀವಿ ಸರ್ ನಾವು. ಆ ಮಟ್ಟಕ್ಕೆ ತಂದು ಮಾಡಿದವ್ರೆ ಕ್ವಾರೆಯಿಂದ ಇಲ್ಲಿ ಆ ರೀತಿ ಹಿಂಸೆಗಳಾಗದೆ. ಅದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಆಯಿತು ನೀವು ನೈಟಿಂದ ಹೊಡೆ ಕೊಡೋಕ್ಕಲ್ಲ ಅಂದ್ಬಿಟ್ಟು ನೈಟೆಲ್ಲ ಹೊಡ್ಸವ್ರೆ. DC ಕಂಪ್ಲೇಂಟ್ ಮಾಡಿದ್ದೀವಿ. DC ಅವರು ನಮ್ಮ ತಹಸೀಲ್ದಾರ್ ಕಳ್ಸ್ಕೊಡ್ತೀವಿ ಅಂದು ತಹಸೀಲ್ದಾರ್ ಇಲ್ಲಿ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಇಸ ಕೊಡಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್. ಎಲ್ಲ ನಾವು ಒಂದೊಂದು ಮನೆ 50 ವರ್ಷದಿಂದ ದುಡ್ದು ಒಂದೊಂದು ಮನೆ ಮಾಡ್ಕೊಂಡಿದ್ದೇವೆ ಸರ್. ಆ ಮನೆ ಎಲ್ಲ ಬೀಟ್ ಹೊಡೆದು ಬಿರ್ಕೊಡ್ದು ಹಾಳಾಗ್ಬಿಟ್ಟದೆ. ಆ ರೀತಿ ಬಂದು ನೀವು ಜೀವ ಬಿಡಬಾರ್ದು ಅನ್ನೋ ಪರಿಸ್ಥಿತಿ ಬಂದು ಕೂತಿದ್ದೀವಿ. ಗಣೇಶ್ ಅಂತ ಅಂದ್ಬಿಟ್ಟು ಆಯ್ತಳಿ ನಮ್ಮದು. ನಮ್ಮೂರಲ್ಲಿ ಕೋರೆಗೆ ಅವಕಾಶ ಕೊಟ್ಟಿದ್ದು. ಸ್ವಲ್ಪ ಇಲ್ಲಿ ಕೋರೆಯಲ್ಲಿ ಹೊಡೆಯತಕ್ಕಂಥ ಲಾರಿಗಳಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡು ಹೊಡಿತಾ ಇತ್ತು. ಜೊತೆಗೆ ಸ್ವಲ್ಪ ಸಮಸ್ಯೆ ಆಗಿದ್ದು. ತಿರುಗಾಡತಕ್ಕಂಥ ಸವಾರರಿಗೆ ಸ್ವಲ್ಪ ಮತ್ತು ತಿರುಗಾಡತಕ್ಕಂಥ ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದ್ದು. ಏನು ಸರ್ಕಾರ ಅವರಿಗೆ ಗೈಡ್ಲೈನ್ಸ್ ಕೊಟ್ಟಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಅವ್ರು ಫಾಲೋಅಪ್ ಮಾಡಿಕೊಂಡು ಮತ್ತು ಸಾಕಷ್ಟು ಹಾನಿ ಆಗ್ತಾಯಿದೆ. ಏನಂತಂದರೆ ಈ ದೇವಸ್ಥಾನಗಳೆಲ್ಲ ಬಿರುಕೊಡೋದು ಮತ್ತು ಸ್ವಲ್ಪ ಮನೆಗಳೆಲ್ಲ ಸ್ವಲ್ಪ ಉದುರೋಂತಕ್ಕಂಥ ಕೆಲಸಗಳೆಲ್ಲ ಆಯ್ತವೆ, ಬಿರುಕಾಗವೆ. ಅದಕ್ಕೆ ಕ್ರಮವಹಿಸಿ ಸೂಕ್ತವಾಗಿ ಸರಿಯಾದ ಮಾರ್ಗದಲ್ಲಿ ಅವರೇನು ಸರ್ಕಾರದ ವತಿಯಿಂದ ಗೈಡ್ಲೈನ್ ತೊಗೊಂಡವ್ರೆ ಆ ಪ್ರಕಾರ ಅವರು ಮಾಡ್ಕೊಂಡು ಹೋಗಲಿ. ಜೊತೆಗೆ ಯಾರಿಗೂ ತೊಂದರೆ ಆಗಬಾರ್ದು. ಜೊತೆಗೆ ಏನೇನು ನಮ್ಮ ಅವರ ಒಂದು ಸರ್ಕಾರದ ಒಂದು ನೇತೃತ್ವದಲ್ಲಿ ಇದರಲ್ಲಿ ಅವರ ಕ್ವಾರೆಗೆ ಏನೇನು ಗೈಡ್ಲೈನ್ಗಳು ತೊಗೊಂಡಿದ್ದಾರೆ ಆ ಪ್ರಕಾರ ಮಾಡ್ಕೊಂಡು ಹೋಗಲಿ. ಸರ್ಕಾರದ ಏನು ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ಕೊಂಡು ಹೋಗಲಿ. ಸಾಕಷ್ಟು ಇಲ್ಲಿ ಮನೆಗಳಿಗೆ ಮತ್ತು ದೇವಸ್ಥಾನಗಳಿಗೆ ಸ್ವಲ್ಪ ಜಾಸ್ತಿ ಇದು ಸಿಡಿಮದ್ದಿನ ಪವರ್ ಜಾಸ್ತಿ ಇರೋದ್ರಿಂದ ಎಲ್ಲ ಒದರ್ತಾವೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿದು ಸೂಕ್ತವಾಗಿ ಅವರು ಅದನ್ನು ಸರಿ ಪ್ರಮಾಣದಲ್ಲಿ ಅದನ್ನು ಸರಿಗಟ್ಟಿಕೊಂಡು ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಕ್ಕಂಥ ತೊಂದರೆ ಆಗದ ರೀತಿಯಲ್ಲಿ ಅವ್ರು ಏನಿದೆ ಅದು ಸರ್ಕಾರದ ರೂಲ್ಸು ರೆಗ್ಯುಲೇಷನ್ ಫಾಲೋಅಪ್ ಮಾಡಿಕೊಂಡು ಅವರು ಅದನ್ನು ಚಾಲನೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.